ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಕಾಲ್ ಮಾಡೋಕ್ಕೂ ಮುಂಚೆ ಮೆಸೇಜ್ ಹಾಕು ಅಂತ. ನನ್ನ ಬಿಟ್ಟು ಫೋನ್ ಯಾರಾದರೂ ಬೇರೆ ನೋಡಿದಿದ್ರೆ. ಮೇಡಮ್, ನಿಮಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದ್ದೀನಿ ಮೇಡಮ್. ಏನದು? ಮೇಡಮ್, ಚಂದ್ರಶೇಖರ್ ಸಿಕ್ಕಿದ್ದ. ಅವ್ನಿಗೆ ಮಾತನಾಡೇ ಬಿಟ್ಟಿದ್ದೀನಿ ಮೇಡಮ್. ನೀವು ದುಡ್ಡು ಕೊಡ್ತೀನಪ್ಪ ಅಂತ ಒಳ್ಳೆ ಸತ್ಯ ಹರಿಶ್ಚಂದ್ರನ್ ಥರ ಮಾತಾಡ್ದ. ಅಪ್ಪ, ನನಗೆ ಇದೆಲ್ಲ ಬೇಡ, ನಮ್ಮ ದುಡ್ಡನ್ನ ನಾನು ಕೊಡು ಅಂತ ಹೇಳ್ಬಿಟ್ಟು ನಿಮ್ಮ ಏಜ್ ಹತ್ರ ಹೇಳ್ಬಿಟ್ಟು ಇಸ್ಕೊಡು ಅಂತ ಹೇಳಿದ್ದೀನಿ ಮೇಡಮ್. ಹೌದಾ? ವೆರಿ ಗುಡ್. ಆಮೇಲೆ ಇನ್ನೇನು ಮೇಡಮ್, ಅವ್ನು ಮೊದಲೇ ಪ್ರಾಮಾಣಿಕ ಅಲ್ವಾ, ಈಗಾಗಲೇ ಫೋನ್ ಮಾಡಿ ಮಾತಾಡ್ತಾ ಇರ್ತಾನೆ ಮೇಡಮ್. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನೀನು ಹೇಳಿದ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಇನ್ನೂ ಕೆಲಸಗಳಿದೆ, ಹೇಳ್ತೀನಿ. ನೀನು ಫೋನ್ ಇಡು. ಓಕೆ ಮೇಡಮ್. ನಾನು ಅಂದ್ಕೊಂಡ ಹಾಗೆ ಕೆಲಸ ಬೆಣ್ಣೆ ಥರ ಹೋಗ್ತಾ ಇದೆ. ಬೆಣ್ಣೆಗೆ ಕಾವು ಜಾಸ್ತಿ ಆಗ್ತಿದ್ದಂಗೆ ಕರಗ್ತಾ ಹೋಗುತ್ತೆ. ಆ ಬೆಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ರೆ ಆ ಘಾಟ್ಗೆ ಹುರ್ಕೊಳ್ಳೋರೆಷ್ಟು, ಓಡೋಗೋರೆಷ್ಟು, ಕೊನೆಯಲ್ಲಿ ಉಳ್ಕೊಳ್ಳೋದು ಮಾತ್ರ ಈ ಪ್ರಾರ್ಥನಾ. ಈಗೆಲ್ಲ ಅರ್ಥ ಆಗ್ತಾ ಇದೆ. ನಾನು ಜೀವನದಲ್ಲಿ ನೋವು ಅನುಭವಿಸಿಲ್ಲ ಅಂದ್ಬಿಟ್ಟು ನನಗೆ ಮತ್ತೆ ನೋವು ಕೊಡ್ಬೇಕಾ? ನಾನು ಮತ್ತೆ ಅವಮಾನ ಅನುಭವಿಸ್ಬೇಕಾ? ಅದಕ್ಕೆ ಇನ್ನೊಂದು ಕೆಲಸ ಕೊಡಿಸ್ತೀರಾ? ಇದನ್ನೆಲ್ಲ ನಾನು ಯಾಕೆ ಸಹಿಸ್ಕೊಂಡಿರ್ಬೇಕು? ಯಾಕೆ ಸಹಿಸ್ಕೋಬೇಕು? ಚಂದ್ರಶೇಖರ್ ಅವ್ರು ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಏನೋ ಪ್ರಾಬ್ಲಮ್ ಆಯ್ತಾ? ಹಲೋ, ಮಾಡೋದೆಲ್ಲ ಮಾಡಿ ಗೆದ್ಬಿಟ್ಟೆ ಅಂತ ಅಹಂಕಾರನ ಸ್ವಾಮಿ? ನನಗೆ ಅರ್ಥ ಆಗ್ತಾ ಇಲ್ಲ. ಓ, ನಾಟಕ ಬೇರೆ ಕಲ್ತಿದ್ದೀರಾ? ನೋಡಿ, ನೀವು ನಿಮ್ಮನ್ನ ಭಾಳ ಬುದ್ಧಿವಂತರು ಅಂತ ಅನ್ಕೊಂಡಿರ್ಬೋದು, ಆದರೆ ನನಗೆ ನೀವು ಮಾಡೋ ಪ್ರತಿಯೊಂದು ಕೆಲಸನೂ ಗೊತ್ತಾಗುತ್ತೆ. ಅವಮಾನ ಮಾಡಿದ್ರಿ, ಸಹಿಸ್ಕೊಂಡೆ. ಅನ್ಯಾಯ ಮಾಡಿದ್ರಿ, ಸಹಿಸ್ಕೊಂಡೆ. ಆದರೆ ನಮ್ಮ ಜೊತೆಗೆ ಇದ್ರು ಮೋಸ ಮಾಡಿದ್ರಲ್ಲ, ಅದನ್ನ ಮಾತ್ರ ಸಹಿಸ್ಕೊಳ್ಳಲ್ಲ, ಕ್ಷಮಿಸೋದು ಇಲ್ಲ. ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ? ನಾನು ಮಾಡಿದ ತಪ್ಪು ಕ್ಷಮೆ ಕೇಳಿದ್ನಲ್ಲ. ಸುಳ್ಳು ಒಂದು ಸುಳ್ಳು ಸಂಭಾಳಿಸಕ್ಕೆ ಹೋಗಿ ಇನ್ನೊಂದು ಸುಳ್ಳು ಹೇಳ್ತೀರಾ, ಅದನ್ನ ನಿಭಾಯಿಸಕ್ಕೆ ಹೋಗಿ ಮತ್ತೊಂದು ಸುಳ್ಳು ಹೇಳ್ತೀರಾ, ಸುಳ್ಳಿನ ಸರಮಾಲೆನೇ ಹೇಳ್ತೀರಾ. ಅಲ್ರಿ, ನೀವು ನನಗೆ ಕೆಲಸ ಕೊಡಿಸಿದ್ದು ಅಂತ ನನಗೆ ಗೊತ್ತಾಗಿಲ್ಲ ಅನ್ಕೊಂಡ್ರಾ? ನನಗೆ ನಿಮ್ಮ ಕೆಲಸ ಬೇಡ. ನೀವು ನಮ್ಮ ಮನೇಲಿ ಇಟ್ಟಿರೋ ದುಡ್ಡು ಬೇಡ. ದಯವಿಟ್ಟು ಆ ದುಡ್ಡನ್ನ ಫಸ್ಟು ಬಂದು ನಮ್ಮ ಮನೆಯಿಂದ ತಗೊಂಡು ಹೋಗ್ಬಿಡಿ. ಸಾಕು ನಿಮ್ಮ ಜೊತೆ ಸಂಬಂಧ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಾ ಹೇಳ್ದನ್ನ ಕೇಳಿ. ನಾನು ನಿಮಗೆ ಮೋಸ ಮಾಡೋದಕ್ಕೆ ಅಂತೆಲ್ಲ ಮಾಡಿದ್ದು. ನಿಮ್ಗಾಗಿರೋ ಕಷ್ಟನ ಪರಿಹಾರ ಮಾಡೋದಕ್ಕೆ ಈ ಥರ ನಾಟಕ ಆಡಿದೆ ಅಷ್ಟೇ. ಓ, ದೊಡ್ಡೋರ್ ಸ್ವಾಮಿ ನೀವು. ನಾಟಕ ಮಾಡಿದ್ರೂ ನಡೆಯುತ್ತೆ, ನಾಟಕ ಮಾಡದೆ ಸುಮ್ಮನೆ ಇದ್ರೂ ನಡೆಯುತ್ತೆ. ಆದರೆ ನಮ್ಮಂಥ ಬಡವರನ್ನ ಬಾವಿಗೆ ತಳ್ಳಿ ನಾಟಕ ನೋಡ್ತಿರಲ್ಲ, ಅದು ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಮೈಸೂರತ್ತೆ, ದೂರದ ಸಂಬಂಧಿ ಅಂತೆ, ನಿಮ್ಮನ್ನು ಇಟ್ಕೊಂಡು ನಾವು ತಲೆಯಲ್ಲಿ ಏನೇನು ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಅಸಹ್ಯ ಆಗುತ್ತೆ. ಪ್ಲೀಸ್ ನನ್ನ ಮಾತು ಕೇಳಿ. ನೋಡಿ, ಆ ಥರದಲ್ಲಿ ಆಡೋ ನಿಮ್ಮ ಯಾವ ಮಾತು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲ್ಲ. ಸಮಾಧಾನದಿಂದ ಯೋಚನೆ ಮಾಡಿ ನನ್ನ ಮಾತು ಕೇಳಿ. ಇನ್ನೂ ಏನ್ರಿ ಕೇಳಬೇಕು? ಇನ್ನೇನು ಕೇಳಬೇಕು? ಅಲ್ಲ, ನಿಮಗೆ ಅಷ್ಟು ಚಟ ಇದ್ರೆ ಹೋಗಿ ಜೂಜಾಡಿ, ಕುದುರೆ ಬಾಲಕ್ಕೆ ದುಡ್ಡು ಕಟ್ಟಿ. ನಮ್ಮಂಥವ್ರ ಭಾವನೆಗಳ ಮೇಲೆ ಮಾತ್ರ ಆಟ ಆಡಬೇಡಿ. ನಿಮ್ಮ ಕೆಲಸನೂ ಬೇಡ, ನಿಮ್ಮ ದುಡ್ಡು ಬೇಡ. ಚಂದ್ರಶೇಖರ ಮೋಸದಿಂದ ದುಡ್ಡು ನುಂಗಿದಾನೆ ಅನ್ನೋ ಪಟ್ಟದಿಂದ ಕೆಳಗಿಳಿದ್ರೆ ಸಾಕಾಗಿದೆ. ಇನ್ನೊಂದ್ಸಲ ಚಂದ್ರಶೇಖರ ಹಣ ಕದ್ದ ಅಂತ ನಮ್ಮ ಮನೆ ಮುಂದೆ ಗಲಾಟೆ ಮಾಡಬೇಕಾಗಿದ್ದಿಲ್ಲ. ನೀವು ಸಾಕು, ನಿಮ್ಮ ಸಂಬಂಧನೂ ಸಾಕು, ನಿಮ್ಮ ಕೆಲಸನೂ ಬೇಡ. ನಿಮಗೊಂದು ದೊಡ್ಡ ನಮಸ್ಕಾರ. ಇವ್ರಿಗೆ ಸ್ವಲ್ಪನೂ ಅನುಮಾನ ಬರದೇ ಇರೋ ಹಾಗೆ ಇವ್ರ ಸಮಸ್ಯೆಗಳಿಗೆಲ್ಲ ಸೊಲ್ಯೂಷನ್ ಕೊಟ್ಟು ವ್ಯವಸ್ಥೆ ಮಾಡಿದ್ನಲ್ಲ, ಆದರೂ ಹೇಗೆ ಗೊತ್ತಾಯಿತು? ಫೈನಾನ್ಸ್ ಕಂಪ್ನಿಯವ್ರು ಏನಾರ ಇನ್ಫಾರ್ಮೇಷನ್ ಕೊಟ್ರಾ?
ಹಲೋ, ಒಂದು ಚಿಕ್ಕ ಇನ್ಫಾರ್ಮೇಷನ್ ಬೇಕಿತ್ತು. ಚಂದ್ರಶೇಖರ್ ಅವ್ರಿಗೆ ನಾನೇ ಕೆಲಸ ಕೊಡಿಸಿದ್ದು ಅಂತ ನೀವೇನಾರ ಹೇಳಿದ್ರ ಅಥವಾ ನಿಮ್ಮ ಸ್ಟಾಫ್ ಯಾರಾದರೂ? ಅವರೇ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಲ್ ಮಾಡಿ ಎಜೆ ಅವರೇ ಕೆಲಸ ಕೊಡಿಸಿದಲ್ವಾ, ನಿಜ ಹೇಳಿ ಅಂದರು. ವಿಧಿ ಇಲ್ಲದೆ ಹೌದು ಅನ್ಬೇಕಾಯ್ತು. ಓಕೆ, ಥ್ಯಾಂಕ್ ಯು. ಇವರು ಹೇಳಿಲ್ಲ ಅಂದರೆ ಇವ್ರಿಗೆ ಹೇಗೆ ಗೊತ್ತಾಯಿತು? ಅಂತರಂಗೆ ಬಿಟ್ಟರೆ ಈ ವಿಷಯನ ಬೇರೆ ಯಾರಿಗೂ ಹೇಳಿರಲಿಲ್ಲ. ಅಂತರ ಏನಾರ ಹೇಳಲ್ಲ. ಇದ್ರ ಹಿಂದೆ ಅಂತರ ಏನಾರ ಇದ್ದಾಳ? ಚಂದ್ರಶೇಖರ, ನಿನ್ನೆ ನೋಡಿದ್ರೆ ಕೇಬಲ್ ಕಟ್ಟಾಯಿತು, ಇವತ್ತು ನೋಡಿದ್ರೆ ಪೆಟ್ರೋಲ್ ಖಾಲಿ. ಏನು ಮಾಡ್ಬೇಕು ಈ ಗಾಡಿ ಇಟ್ಕೊಂಡು? ನಿನಗೇನಯ್ಯ ನಟರಾಜ ಸರ್ವಿಸ್ ಹೊಸ್ತಾ? ಗಾಡಿ ಹುಟ್ತಾನೆ ಇತ್ತ ನಿನ್ನ ಹತ್ರ. ಮದುವೆ ಆಗುವಾಗ ನಿನ್ನ ಮಾವ ಸೈಕಲ್ ತೆಕ್ಕಿಸ್ಕೊಟ್ರಪ್ಪ. ಇವಾಗಲೂ ನಟರಾಜ ಸರ್ವಿಸ್ ಮಾಡಿದ್ರೆ ಆಯಿತು. ಈ ಗಾಡಿ ಬದಿಗಿಟ್ಬಿಟ್ಟು ಪೆಟ್ರೋಲ್ ತಗೊಂಬಂದು ಹಾಕ್ಬಿಟ್ಟು ನೋಡಿ ಇವ್ರೆ, ಜಾಗ ಬಿಡಿ, ನಾನು ಹೋಗ್ಬೇಕು. ಇವರೇ ಅಂತಲ್ಲ ಯಾಕೆ ಕರಿತೀರಾ? ಅಭಿರಾಮ್ ಅಂತ ಕರೀರಿ. ನಾನು ಪರಿಚಯಸ್ಥರನ್ನ, ಆತ್ಮೀಯರನ್ನ ಮಾತ್ರ ಹೆಸರಿಡಿದು ಕರೆಯೋದು. ಅದರಲ್ಲೂ ತುಂಬ ಆತ್ಮೀಯರಾದರೆ ಸಂಬಂಧದ ಹೆಸರಿಡಿದು ಕರಿತೀನಿ, ಗೆಳೆಯ, ಮಗಳೇ ಅಂತ. ನೀವು ಯಾರೋ ನನಗೆ ಗೊತ್ತಿಲ್ಲ, ಆದರೆ ನನಗೆ ನೀವು ಗೊತ್ತಿದ್ದೀರಲ್ಲ. ಭಾಳ ಒಳ್ಳೇದು. ನನಗೆ ಹೋಗಕ್ಕೆ ಬಿಡಿ. ಈಗ ಬಿಡೋಕ್ಕಾಗಲ್ಲ ಸರ್. ನಾನು ಬಿಡ್ತೀನಿ ಅಂದರೂ ಸಂಬಂಧ ಬಿಡಲ್ವಲ್ಲ. ಏನು ಮಾಡಲಿ ನೋಡಿ, ನನಗೆ ಈ ಅನವಶ್ಯಕ ಮಾತುಗಳನ್ನೆಲ್ಲ ಆಡೋದಕ್ಕೆ ಟೈಮ್ ಇಲ್ಲ, ತುಂಬ ಕೆಲಸ ಇದೆ. ಬಿಟ್ಬಿಡಿ ನನ್ನ. ಸರಿ, ಪೆಟ್ರೋಲ್ ಆಗೋ ಇದೆ ತಾನೆ, ತಂದ್ಕೊಡ್ತೀನಿ ಬಿಡಿ. ಬೆಂಕಿ ಹಚ್ಚೋರ ಹತ್ರ ಪೆಟ್ರೋಲ್ ಇದ್ದೇ ಇರುತ್ತೆ, ಇರಲೇಬೇಕು. ಆದರೆ ಬೆಂಕಿನ ಕೆಲವರು ಚಳಿ ಕಾಯಿಸೋದಕ್ಕೆ ಅಂತ ಬಳಸ್ತಾರೆ, ಇನ್ನು ಕೆಲವರು ಅಡುಗೆ ಮಾಡೋಕ್ಕೆ ಬಳಸ್ತಾರೆ, ಇನ್ನು ಕೆಲವರು ದೇವ್ರ ಮನೆಯಲ್ಲಿ ಮಂಗಳಾರತಿ ಮಾಡೋಕ್ಕೆ ಬಳಸ್ತಾರೆ. ನೀವು ಬೆಂಕಿನ ಯಾವ ಥರ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಮಾವ. ಇಲ್ಲಿ ಯಾರು ಮಾವ ಇಲ್ಲ, ಮನೆಗೆ ಹಚ್ಚೋ ಬೆಂಕಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಹಾಂ, ಈ ಥಾಟು ನನಗೆ ಬರಲಿಲ್ಲ. ಯೂಶಲಿ ನಮ್ಮ ಥಾಟು ಯಾವ ಲೆವೆಲ್ಗೆ ಹೋಗುತ್ತೆ ಅದ್ರ ಮೇಲೆ ನಾವು ಒಳ್ಳೆಯವರ ಕೆಟ್ಟವ್ರು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ನನ್ನ ಥಾಟು ಅಡುಗೆ ಮನೆ, ದೇವ್ರ ಮನೇಲೇ ಎಂಡಾಗೋಯ್ತು. ಅಂದರೆ ಬೆಂಕಿ ಹಚ್ಚೋ ವಿಷಯ ನನ್ನ ಮನಸ್ಸಿಗೆ ಬಂದಿದೆ, ನಾನು ಮನೆ ಮುರುಕ ಅಂತ ಹೇಳ್ತಾ ಇದ್ದೆ. ಹೇಳಿ ಹೇಳಿ ಎಷ್ಟೋ ಹೇಳಿಸ್ಕೊಂಡಾಗಿದೆ, ಇನ್ನೂ ಏನೇನು ಹೇಳಿಸ್ಕೊಳ್ಳೋದಿದೆಯೋ ಪರವಾಗಿಲ್ಲ. ಆದರೆ ನನಗೆ ಮೊದಲು ದಾರಿ ಬಿಡಿ, ಹೋಗ್ಬಿಡ್ತೀನಿ ನಾನು. ಮಾವ, ಪೆಟ್ರೋಲ್ ತಾನೆ, ನಾನು ತಂದು ಕೊಡ್ತೀನಿ ಬಿಡಿ. ಮತ್ತೆ ನಮ್ಮ ಮನೆ ಮೇಲೆ ಪೆಟ್ರೋಲ್ ಸುರ್ಕೊಳ್ಳೋ ಹಾಗೆ ಆಗಬಾರ್ದು. ದಾರಿ ಬಿಡಿ, ನನ್ನ ಕೆಲಸ ಇತ್ತು. ಬಿಡ್ರಿ ನನ್ನ ಪಾಡಿಗೆ ನನ್ನನ್ನು. ಸರಿ ಬಿಡಿ, ನಿಮಗೆ ಬೇಡದೆ ಇರೋದು ನನಗೆ ಯಾಕೆ? ನಾನು ನಡ್ಕೊಂಡೇ ಬರ್ತೀನಿ, ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ. ನನ್ನ ಜೊತೆ ಯಾಕ್ರಿ ಬರ್ತಾ ಇದ್ದೀರಾ? ಮಾವ ಪ್ಲೀಸ್ ಪ್ಲೀಸ್, ನಾನು ತಪ್ಪು ಮಾಡಿದ್ದೀನಿ ನೋಡಿ. ನಾನು ಮಾಡಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ದ್ವೇಷಿಸ್ಬೇಡಿ. ಏನೋ ಅಚಾತುರ್ಯ ನಡೆದೋಯ್ತು, ಸಮರ್ಥಿಸ್ಕೋತಾ ಇಲ್ಲ. ತಪ್ಪು ಮಾಡಿದ್ದೀನಿ, ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.